ಅಂದಾಜು ಮೊದಲು ಕೊಟ್ಟಿದ್ದು ಬಾಕಿ ಹೋಗ್ತಾರೆ ಮತ್ತೆ ಕಾಜಿಯಪ್ಪ ಒಂದು ವರ್ಷ ಬಿಟ್ಟು ಕಳ್ತಾರೆ. ಬೆಲ್ಲ ಒಂದು ವರ್ಷ ಬಿಟ್ಟು ಕಳ್ತಾರೆ. ಏನು ಬರ್ತದೆ ಕಲ್ಪನೆ ಅದೇ ನಮಸ್ಕಾರ ಇದ್ದು ಬನ್ನಿ. ಈಗ ನಿಂಗೆ ಕೆಲವು ಜನಕ್ಕೆ ಹೊಸ ಮರ ಇದೀಕು, ಕೆಲವು ಜನಕ್ಕೆ ಹಳೆ ಮರ ಇವು ಪರಕಯ್ಯ ನಾರಾಯಣ ಭಟ್ಟಳಿ ಇವು ಈಗ ದೇಗಂ ಪಡಿಲಿಪ್ಪದು ಜನಗೆ ಭಾರಿ ಹತ್ತರ ನಾವು ಈ ವಿಡಿಯೋ ಮಾಡುದು ಶುರು ಮಾಡಿದ ಮತ್ತೆ ಎಲ್ಲ ವಿಡಿಯೋ ನೋಡಿ ಹಿಡಿತವೆ ಇವು. ಇದರಲ್ಲಿ ಒಂದಲ್ಲಿ ಮೀನಗದ್ದೆಯಲ್ಲಿ ಕಂಡು ಮಾತಾಡಿದ್ದು ಇವರ ಮಗಳ ಕೊಳ್ಳರ ಮಜನಿಗೆ ಕೊಟ್ಟರು. ಅಲ್ಲಿ ಅವರ ಮಗಳ ಎನ್ನ ಅಣ್ಣನ ಮಗನಿಗೆ ತಂದು ಈಗ ಭಾರಿ ಹತ್ತರನ ಸಂಬಂಧ ಆಯ್ತು. ಹಾಗಲ್ಲ ಅಪ್ಪಾಜಿ, ಈಗ ಭಾರಿ ಹತ್ತಿರ ಅದು ನಾವು ನೋಡಿದ್ದು ವಿಡಿಯೋಲಿ ಅಲ್ಲದ, ವಿಡಿಯೋಲಿ ನೋಡಿ ಗುರ್ತಾದ್ದದು ನೋಡಿ ಒಂದೊಂದು ಸಂಬಂಧ ಹೆಂಗ ಹೇಳಿ. ಅವು ಬಂದಿಕ್ಕೆ ಅಮ್ಮ ಕಾಫಿ ಕುಡಿದಿಕ್ಕೆ ಹೋಗ್ತೇನೆ ಕಾಕೆ ಹರ್ತನೆ ಮಾಡಿದವು. ಆನು ಬಿಟ್ಟಿಲ್ಲ ಉಂಡಿಕ್ಕೆ ಕಸ್ತಲೆಗೆ ಹೋಪದೋಳಿ ಹಾಗೆ ಅನ್ನೊಟ್ಟಿಗೆ ಇದ್ದೇವೆ. ಈಗ ನಾರಾಯಣ ಭಟ್ಟಳಿ ದೇಲಂಪಾಡಿಗೆ ಇಪ್ಪದು ಪರಕ್ಕಗೆ ನಾರಾಯಣ ಭಟ್ಟಳಿ. ಅಪ್ಪಚ್ಚಿ ಏನು ಯೋಚನೆ ಮನೆ ತೋಟಕ್ಕೆ ಕೊಳೆ ರೋಗ ಎಲ್ಲ ಬೈಂದು ಕೊಳೆ ರೋಗ ಒಂದು 2 ಲಕ್ಷ ಮರಲ್ಲಿ ಕಾಣುತ್ತಷ್ಟೇ ಅಪ್ಪಲ್ಲ. ಮತ್ತೆ ವಿಶೇಷ ಎಂತ ಇಲ್ಲ. ವಿಶೇಷ ಬಿಡುವ ಮನುಷ್ಯನು ಹೇಳಿದ್ರು ಅಡ್ಡೆ ಚುಂಬಳ ಹೇಳ್ತು. ಇದು ಮದ್ದು ಬಿಡ್ಲ ರಕವೆಲ್ಲ ಜನ ಇದ್ದೇಕು ನಿಮಗೆ ಜನ ಸಿಕ್ಕುತ್ತು ತೊಂದರೆ ಸಿಕ್ಕುತ್ತು, ಅದು ಅಲ್ಲಿಗೆ ಸಿಕ್ಕುತ್ತು. ಒಂದು ಗಾಯ ಮಾಡಿ ಬಿದ್ದು ಅದು ಬತ್ತು. ಆಗ ಕೊಯ್ಯಲೆ ತೆಂಗಿನಕಾಯಿ ಕೊಯ್ತಿಲ್ಲ ಈಗ ಕಾಲು ಬೇನಾಗಿ ಅದು ಏನು ಬಡ್ತಿದ್ದೆ ಅಂದ್ರೆ ಒಂದು ಮಾಪಳೆ ಅಪ್ಪು ಈಗ ಮತ್ತೆ ಈಗ ಅದನ್ನು ಒಂದು ತಗದ್ದಿಲ್ಲ. ಈಗ 1.5 ವರ್ಷ ಆಯ್ತು ತಗದ್ದೆ. ಅಮ್ಮ ಮದ್ದು ಇಟ್ಟದ ಮದ್ದು ಜನವೇ ಬೇರೆ ಬೇರೆ ಅಡಕೆ ಹೋಗಿ ಜನ ಬೇರೆ ಬೇರೆ ಅದು ಮಾಪಳೆ ಇದ್ದು ಗೌಡ ಹಾಗೆ ಕಾಯಮಿಗೆ ಕೆಲಸದ ಇದ್ದಾವ. ಮನೆ ಕೆಲಸ ಹಟ್ಟಿ ಕೆಲಸಕ್ಕೆ ತೋಟ ಕೆಲಸಕ್ಕೆ ಕಾಯಮಿಗೆ ಕೆಲಸದ ಕಾಯಮಿಗೆ ಏನಿಲ್ಲ. ಬೇಕಾದ್ರೆ ಒಪ್ಪಳೆ ಹೆಂಗಳೆ ಮಗ ಅಂತ ಹೇಳಿ ಏನಾಗ ಹಿಡಿತಿಲ್ಲ ಅಂತ ಮಗ ಅಂತ ಅಷ್ಟು. ಈಗ ಜಾನುವಾರುಗಳು ಎಷ್ಟಿದ್ದು? ಜಾನುವಾರು 2.20 ಒಂದು ಪ್ರಾಯದ್ದು ಮತ್ತೊಂದು ಗಡಸಿದ್ದು. ಅದಕ್ಕೊಂದು 4 ತಿಂಗಳು ಅದ್ರ ಗಬ್ಬಾಗಿ. ತೋಟದಲ್ಲಿ ಹಂದಿಗಳ ಉಪದ್ರ ಮಂಗನ ಉಪದ್ರ ಇದ್ದು, ಮಂಗನ ಉಪದ್ರ ಇದ್ದು ಮತ್ತೆ ಹಂದಿಗಳ ಉಪದ್ರ ಇದ್ದು. ಇವಕ್ಕೆ ಒಂದು 15 ದಿನದಾಗಾಯ್ತು, 1 ತಿಂಗಳಿಂದಾಗಾಯ್ತು. ಹಂದಿಗಳ ಒಂದು ರಜಾ ಕಮ್ಮಿ ಎಂತಾಳಿ ಗೊಂತಿಲ್ಲ. ಸುಲಭ ತೆಂಗಿನಕಾಯಿ ಎಲ್ಲ ಸಿಕ್ಕುತ್ತಿಲ್ಲ. ಅದೇ ನಿಂಗಳದ್ದು ಆ ಕಾಡಿನ ಹೊಡೆಲ್ಲ ಆನೆ ಬಪ್ಪನ ಶುರುವಾಯ್ತು. ಆನೆ ಮತ್ತೆ ಜಂಗಲ ಏರಿಯಾಕ್ಕೆ ಎತ್ತಿದ್ದಿಲ್ಲ. ಉತ್ತಮ ದೂರಕ್ಕವರೆಗೆ ಎತ್ತಿದ್ದು. ನಿಂಗಳ ಮನೆ ಹತ್ತಿರ ತೋಟಕ್ಕೆ ಕಾಡೆ ಇಪ್ಪದ ಕಾಡು ಇದ್ದು ಮಾರ್ಗದಲ್ಲಿ ವಾಹನ ಬಸ್ ಬರ್ತಿಲ್ಲ ಅಲ್ಲಿ ಪಂಚಗಲ್ಲಿಂದ ಬಸ್. ನಿಂಗಳ ತೋಟಕ್ಕೂ ಆನೆ ಬಪ್ಪ ಚಾನ್ಸ್ ಇದ್ದೋಳಿ. ಆನೆ ಬಪ್ಪ ಚಾನ್ಸು ಹೇಳಿಲ್ಲ. ಮತ್ತದು ಕಾಡು ಪ್ರಾಣಿ ಕಾಟಿಯೂ ಇಲ್ಲ. ಹಂದಿಗಳ ಉಪದ್ರ ಇದೆ. ಹಂದಿಗಳ ಉಪದ್ರ ಇತ್ತು. ಈಗ ಅದೇ ಒಂದು 15 ದಿನದಾಗಾಯ್ತು ಕಡಿಮೆ ಕಾಣುತ್ತಿಲ್ಲ. ತೆಂಗಿನ ಸೋದಾಕಿದ್ದು ಯಾರು ಹೋಗ್ತಾ ಇತ್ತು. ಎಲ್ಲರೂ ಸತ್ತರ ಕುഞ്ഞി ರಜಾ ಸಮಯಪ್ಪ ದೊಡ್ಡ ಬಗ್ಗೆ ಬರ್ತಿಲ್ಯೋ. ಅದರ ಕುഞ്ഞിಗೆ ಸುಮಾರು ಇರ್ತೇ ಇಲ್ಲಿಯೋ. ಲೀಡರ್ ಹೋದ್ರೆ ಬರ್ತಿಲ್ಲ ಹಿಡಿದು ಕೇಳ್ತೇನೆ. ಅದರ ಮೇಲ್ತಾ ಉಸ್ತುವಾರಿ ನೋಡಿ ಮೆಚ್ಚಬೇಕನ್ನೇ ಅಪ್ಪು ಅದು ಹೋದ್ರೆ ಬರ್ತಿಲ್ಲ ಹಿಡಿದು ಕೇಳ್ತು. ಮತ್ತೆ ನಾವು ಹೇಳಿದಾಗ್ತೇವೆ. ನಿನ್ನ ಮಗ ಶುರು ಹಿಂಗೆ ಎಲ್ಲ ವಿಡಿಯೋ ಎಲ್ಲಿ ನೋಡಿದ್? ನಿನ್ನ ಮನೇಲಿ ಮಗ ಮನೆಯಲ್ಲೇ ನೋಡಿದ್ದು. ಎಂತರ ನೋಡಿದ್ದು ನೆನಪಿಲ್ಲ, ಆದರೂ ಮನೆಯಲ್ಲೇ ನೋಡಿದ್ದಾನೆ. ಅದರಲ್ಲಿ ಅಷ್ಟು ಇಷ್ಟಪ್ಪ ನಿಂತಿದ್ದಪ್ಪ ಖುಷಿ ಆಗ್ತದೆ ನೋಡಿ. ಒಂದು ಇಷ್ಟ ಆಯ್ತು ನನಗೆ ಅಪ್ಪ ಅಲ್ಲ. ಗಣೇಶನ ಕಾರ್ಯಕ್ರಮ ಅಂತ ಇದ್ದು ಕತ್ತಲಪ್ಪ ಮಿಂದಿಕ್ಕಿ ಮತ್ತೊಂದು ಗಳಿಗೆ ಹೇಳ್ತಾವ. ಇಲ್ಲದ್ರೆ ನೀನಗದ್ದಲ್ಲಿ ಗುರುಗ ಬಂದಿಪ್ಪಾಗ ಅಲ್ಲಿ ನಿಂಗಳ ಮಗನು ಸೊಸೆ ಮಗಂಗೆಲ್ಲ ಗುರ್ತೈತಿದ್ದು ಮನೇಲಿ. ಅಪ್ಪು ಸೊಸೆಯು ಅಲ್ಲಿಗೆ ಬಂದಿತ್ತಿದ್ದು ಮಾತಾಡಿತ್ತು. ಅದು ಹೇಳಿದ್ದು ನಿಂಗಳ ವಿಷಯ ಎಲ್ಲ. ಮಗ ನಮಗೆ ಸಂಬಂಧ ಆಗಿತ್ತಿದ್ದಿಲ್ಲ ಅದನ್ನ ಮೊದಲೇ. ಅದನ್ನ ಅಪ್ಪ ಮಾವ ನೋಡ್ತಾರೆ. ಮಾವ ನೋಡತಾರೆ ಆಗುತ್ತಿಲ್ಲ. ಒಂದು ದಿನ ಬಾಕಿ ಆದ್ರೆ ಹೆಂಗ 1 ವಾರ ಮೊದಲದ್ದು ಹಾಕಿ ಕೊಡುದು ಮಾವಿಗೆ ಗೊಂತ. ಅದೇ ಅಡ್ಲೆ ಹೇಳಿದ್ರು ಹೇಳಿದ್ದೆವು ಹೇಳಿ ಹೇಳಿದ್ದೆ ಕತೆ. ಮಕ್ಕಳು ಹಂಗೆ ಖುಷಿ. ಗಣೇಶನ ಅಲ್ಲಿ ಗಣೇಶನ ಇಲ್ಲಿ ಗಣೇಶನ ಹತ್ತವು. ಹಾಗಾಗಿ ಈಗ ಅದರ ನೋಡಿ ಈಗ ಹತ್ತನೇ ತಿಳಿಯೋದು ನಿಂಗಳ ಪುಳ್ಳಿಯನ್ನೇ ತಂದಾತಿದೆ ತಂದಾತು. ಹಾಗಲ್ಲ ವಿಡಿಯೋಲಿ ನೋಡಿ ಗುರ್ತೈತಿದ್ದಾಳೆ. ಮತ್ತೆ ಈಗ ಅಣ್ಣನ ಒಂದು ಕೂಸುಡ್ಕೋಗ ಅಲ್ಲಿಗೆ ಹೋದಪ್ಪಾಗ ಇದು ನಿಂಗಳ ಗಣೇಶನ ಹಾಗೆ ಹಿಂಗೆಲ್ಲ ಅಜ್ಜನ ಮೊದಲೇ ಹೊಂತಿದ್ದು. ಇವಕ್ಕೆ
ಮುಂದೊಂದು ಈಗ ಸುತ್ತಲಿದ್ದವೆಲ್ಲರೂ ಹಾ. ಅಷ್ಟಾದ್ರೆ ಸಾಕು ನಾವು. ಇನ್ನು ಚಂದಾಗಿ ಇಲ್ಲಿ ಇಲ್ಲಿ ಹಾಗೆ ಬರ ಕೊಡ್ಲಿ ಅವ್ರಿಗೆ. ಕೊಡ್ಲಿ. ನಮ್ಮ ಸ್ನೇಹಿತರು ಹೀಗೆ ಮುಂದುವರಿ ವಿಡಿಯೋಲಿ ಮಾತ್ರ ಅಲ್ಲ, ಹೆಚ್ಚು ಗುರ್ತಾದ್ರೆ ಅವನ್ನ ಮನೆಗಪ್ಪ ಅದು ಅವರ ಮನೆಗೆ ಒಪ್ಪದು, ನಿಂಗಳ ಮನೆಗೂ ಒಪ್ಪೆ ಕೆಲವು ಸರ್ತಿ, ಇನ್ನು ಕೆಲವು ಜನರ ಮನೆಗೆ ಒಪ್ಪಲಿ. ಮಗ ವಿಷಯ ಅಂತ ಕುಂತಿದ್ದ, ಜೀವನದಲ್ಲಿ ಒಳ್ಳೆ ಲವಲವಿಕೆಯಲ್ಲಿ ಉತ್ಸಾಹದಲ್ಲಿ ರೇಖೋಳಿ ಆದರೆ ಯಾವ್ದಾದ್ರು ಒಂದು ಹವ್ಯಾಸ ಬೇಕು. ಈ ಪರಿಚಯ ಮಾತಾಡ್ತಾರಿಂದಾಗಿ ಒಳ್ಳೆ ಆರೋಗ್ಯ ಬತ್ತು. ನನಗೆ ಇವು ಈಗ ನಾನು ಅಪ್ಪಚ್ಚಿ ಹೇಳಿ ಹೇಳೋದು, ಅಪ್ಪಚ್ಚಿ ಮಾತಾಡಿಸಿದ್ದು ನನಗೆ ಭಾರಿ ಖುಷಿ ಆಯ್ತು. ಎಂತ ಒಂದು ದಿನಕ್ಕೊಂದು 5 ನಿಮಿಷ ಅಂತ ಒಂದು ಇದು ಮಾಡಿದ್ದಲ್ಲಿ ಅವಕ್ಕೊಂದು ಅಷ್ಟೊಂದು ಖುಷಿ ಆಯ್ಕಡೆ. ಅವಕ್ಕೂ ಹಂಗೆ ಇನ್ನೊಂದು ಕಾಣಿಕೊಳ್ಳಿ ಒಂದು ಒಳ್ಳೊಂದು ಆಸೆ ಇತ್ತಿದ್ದು. ಆದ್ರೆ ಇಂಡಿಗೆ ಹಿಡಿಯಿತು, ನಾನು ಅವರ ಮನೆಗೆ ಬತ್ತೇಳಿ ಹೇಳಿದ್ದೆ, ಹೋಗಲಿದ್ದು ಅವಿಂದ ಅವರ ಪುಳ್ಳಿ ಮನೆಗೆ ಬಂದ ಮೇಲಿಪ್ಪದಪ್ಪ ಅವರ ಪುಳ್ಳಿ ಮನೆ. ಹಾಗೆ ಇಲ್ಲಿಗೆ ಬಂದವು, ಉತ್ತಗಂಡ ಜಾರುವ ಮಾರ್ಗ. ಆದರೂ ಅವು ಗಣೇಶನಿಗೆ ಹೋಗಲೇಬೇಕು ಹೇಳಿ ಖುಷಿಲಿ ಬಂದು. ಕೆಲವು ಜನ ಹೇಳುವು 60 ಕಳೆದರೆ ಅರಳು ಮರಳೋಳಿ, ಅದು ಅರಳು ಮರಳ 60 ಕಳೆದರೆ ಮರಳಿ ಅರಳೋಳಿ. ಎನ್ನ ಜೀವನವು ಹಿಂಗೆ ಇನ್ನು ಕೆಲವು ಜನ ನಿಂಗೆ ಗುರ್ತ ಎಲ್ಲ ಮಾಡಿ ಬರಕೂ ಹೇಳಿದಲ್ಲಿ ಈಗ ಬಪ್ಪದಿದೆ, ಬತ್ತೆ ಹೇಳಿದ್ರೆ ಸದಾ ಸ್ವಾಗತ ಮಾಡೋದಿದೆ. ಒಂದು ಗಮ್ಮತ್ತಿದ್ದೋಳಿ ಮಾತಾಡಿದ್ರಿಂದ ಸುಮಾರು ಅನುಭವ ಸಿಕ್ಕಿತು. ಈ ಅಪ್ಪಚ್ಚಿಯಿಂದ ಇಡೀ ದಿನ ಮಾತಾಡಿಸಿದ್ದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಹಳೇ ಕಂಟ್ರೋಲ್ ಸಮಯಲ್ಲಿ ಅಕ್ಕಿಗಳೆಲ್ಲ ಹೇಗೆ ತಂದೊಂಡಿದ್ದದು, ಮೂಟೆ ಕಟ್ಟಿಕೊಂಡು ಹೊತ್ತೊಂಡು ಹೋದದು, ಗೋಣಿ ಸಮೇತ ಮಾಡಿದ್ದದು, ಕತೆ ಸುಮಾರು ಮಾತಾಡಿದ್ಯಾ. ಅಪ್ಪಚ್ಚಿಗೆ ಸೀದ ವಿಡಿಯೋಲಿ ಹೇಳಿದ್ದೆ ಎಲ್ಲ ಕತೆ ಆಗ ಕೇಳಿದ್ದೆ. ಅದು ಇನ್ನೊಂದು ನಿಂಗೋಗಿ ಹೇಳ್ತಾ ಆಯ್ತ. ಅಪ್ಪಚ್ಚಿ ಅಂದ್ರೆ ವಿಷಯ ಸುಮಾರು ಕೇಳಿ ಆಯ್ತು. ಇನ್ನೊಂದೇ ಅಪ್ಪಚ್ಚಿಯ ಮನೆಗೆ ಹೋಗಲಿದ್ದು ಒಂದು ಗಮ್ಮತ್ತು. ಬಾಟಕಾಯಿ ಆಗಿಕ್ಕೆ ಒಂದಿನ 2 ನಿಂದಿಕ್ಕಿ ಬಟ್ಟಾಗಿ ಹೊಡೆದಿಕ್ಕಿ ಒಪ್ಪದು. ಈಗ 1 ಕಿಲೋಮೀಟರ್ ಎತ್ತರಿಗೆ ಇನ್ನು ಎತ್ತಿದ್ದ ನಾನೇ ಅಲ್ಲಿ 10 ಎತ್ತಿದ್ದು. ಹಂದಿ ಕಾಟೆಲ್ಲ ನಮ್ಮ ಹತ್ರ ಇದ್ದಂಗಿದ್ದು. ಒಳ್ಳೆ ಕಷ್ಟ ಇತ್ತು ಕೃಷಿ. ನಮ್ಮ ಕಷ್ಟ ಇದ್ದೇಳಿ ಹೆದರಿಕೊಳ್ಳಿಲ್ಲಪ್ಪ. ಮುಷ್ಟಾನ ಭೋಜನ ಉಂಡೊಂಡೇ ಚೂರು ಕಷ್ಟವಪ್ಪದಷ್ಟೇ. ಕಾಮ ಅದೇನ ಜಲ್ದಿ ಇದ್ದ ಮಳೆಗೆ ಇಡೀ ಎಲ್ಲ ಬ್ಲಾಕ್ ಆಯ್ತು. ಮಾಡಿ ಆಯ್ತು ಸರಿ ಇಲ್ಲಿ ಕಟ್ಟು ಮಾಡಿದ್ದು ನಾನು ಚಪ್ಪರ ಹಾಕಲೆ. ಇದು ಯಾವ ಜಾಗ 500 ಕೇಳ್ಕೊಳ್ಳಿ. ಸಾಲದ ಜಾಗ ಹಾಕೊಳ್ಳಿ. ಹಾ, ಅಲ್ಲಿವರೆಗೆ ಚಪ್ಪರ ಕೊಡು. ಇಲ್ಲಿಂದ ಅಲ್ಲಿವರೆಗೆ ಲೆವೆಲ್ ಮಾಡಿ ಚಪ್ಪರ ಕೊಡು. ಜೇಸಿ ಮಾಡಿ. ಹಾ, ಇದೆಲ್ಲ ತೇಕನೆ ಜೇಸಿ ಈಗ ಮಾರ್ಗಲ್ಲಿ ಇಲ್ಲಿಗೆ ಒಟ್ಟು ಮಾಡಿದ್ವಾ. ಇಡೀ ಚಪ್ಪರ ಹಿಟ್ ಹಾಕಿ ಅಲ್ಲ ಒಳ್ಳೆ ಕಾಯಿ ಹಣ್ಣು ತಿಂದಿಕ್ಕಿ ನಾವು ಮನೆಗೆ ಕೊಂಡೋಗ್ಬೋದು. ಅದು ದಿನ ನಮ್ಮದೇ ಆವರ್ತನೆ ಅದನ್ನು ಹೆಜ್ಜೆ ಇದು ಹಿಂಗೆ ಹೊರಗೆ ಬಂದ ಮಾರ್ಗ ಎತ್ತಿಕ್ಕೀಗ ನೋಡಿ. ಈ ಮಾರ್ಗ ಇಲ್ಲಿಗೆ ಎತ್ತಿತ್ತಲ್ಲ. ಇದು ನೀನೇ ಬಂದ ಮಾರ್ಗಕ್ಕೆ ಎತ್ತಿದ ಲಾಯ್ಕ ಸ್ಟೆಪ್ಪಲ್ಲೆಲ್ಲ ಲೆವೆಲಿ ಅಂಬ ಅಪ್ಪಚ್ಚಿ ಆಂದಿರುತ್ತೆ ಮೀನಾಗ ಬಂದಿ ಬನ್ನಿ. ಆತ 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 ಉಪ್ಪಿನ ಹೇಳಿದಂಗೆ ಅಲ್ಲಿಗೆ ಆತ ಖಂಡಿತ ತಿಳಿಸಕ್ಕೆ ಮಾತ್ರ ಆತ ಖಂಡಿತ ತಿಳಿಸಿದ್ರೆ ಆಯ್ತು.